ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ HMPV ವೈರಸ್ ಪತ್ತೆಯಾಗಿದೆ. 3 ತಿಂಗಳು 8 ತಿಂಗಳ ಮಕ್ಕಳಲ್ಲಿ ಸೋಂಕು ದೃಢ ಆಗಿದೆ. 1 ವರ್ಷದ ಒಳಗಿನ ಮಕ್ಕಳಿಗೆನೇ HMPV ವಕ್ಕರಿಸಿರೋದು. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ HMPV ಪತ್ತೆಯಾಗಿದೆ. ಒಂದು 3 ತಿಂಗಳ ಮಗು ಮತ್ತೊಂದು 8 ತಿಂಗಳ ಮಗು. ಇಬ್ಬರಲ್ಲಿ ಸೋಂಕು ದೃಢ ಆಗಿದೆ. 1 ವರ್ಷದ ಒಳಗಿನ ಮಕ್ಕಳೇ ಚಿಕಿತ್ಸೆ ಪಡೆದು 3 ತಿಂಗಳ ಮಗು ಡಿಸ್ಚಾರ್ಜ್ ಆಗಿದೆ. 8 ತಿಂಗಳ ಮಗುವಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ. HMPV ದೃಢಪಟ್ಟ ಬೆನ್ನಲ್ಲೇ ಆರೋಗ್ಯ ಇಲಾಖೆಯೂ ಕೂಡ ಎಚ್ಚೆತ್ತುಕೊಂಡಿದೆ. ಆಸ್ಪತ್ರೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪೂರ್ವ ವಲಯದ MHO ನಯನಾ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಸೂಚನೆ ನೀಡಿದ್ದಾರೆ. ಮಗುವಿನ ಮೇಲೆ ಸಂಪೂರ್ಣ ನಿಗಾ ವಹಿಸೋದಕ್ಕೆ ಸೂಚಿಸಿದ್ದಾರೆ. HMPV ಪತ್ತೆಯ ಬೆನ್ನಲ್ಲೇ ಆರೋಗ್ಯ ಇಲಾಖೆಯೂ ಕೂಡ ಅಲರ್ಟ್ ಆಗಿದೆ. ಈಗ ಮಗುವಿನ ತಂದೆ ಪುರುಷೋತ್ತಮ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುರುಷೋತ್ತಮ್ ಅವರೇ. ಮೇಡಮ್ ನಮಸ್ತೆ. ತಮ್ಮ ಮಗುವಿಗೆ HMP ವೈರಸ್ ಇದ್ದಂಥದ್ದು, ಈಗ ಹೇಗಿದೆ ಸರ್ ಮಗು? ಮೇಡಮ್ ಅದೇ ನನಗಿಂತ ಮುಂಚೆ ನಿಮ್ಗೆ ಗೊತ್ತಾಗಿದೆ ನಾ ಮಾಹಿತಿ. ಯಾಕಂದ್ರೆ 3 ದಿನ ಮಗು ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದೀನಿ, ಆಕ್ಟಿವ್ ಆಗಿದ್ದಾನೆ, ಏನು ಆ ತರದ್ ಏನು ಸಿಂಟಮ್ಸ್ ಇಲ್ಲ. ಏನ ನ್ಯೂಸ್ ಕಡೆಯಿಂದನೇ ನಾನು ಅದು ಹೇಳಿದ್ರೆ ನನಗೆ ಗೊತ್ತಾಗ್ತಲ್ಲ. ಹಾಸ್ಪಿಟ್ಲ್ ಅವರು ನೋಡಿದ್ರೆ ಹಾಸ್ಪಿಟ್ಲ್ ಎಲ್ಲ ಟ್ರಿಪ್ ಬರ್ತಾರೆ, ಪಾಪ ಚೆಕ್ ಮಾಡ್ತಾರೆ, ಆಕ್ಟಿವ್ ಇದೆ, ಏನ್ ತೊಂದ್ರೆ ಇಲ್ಲ, ನಾ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 3 ತಿಂಗಳ ಮಗು ಅಲ್ಲ ಮೇಡಮ್, 8 ತಿಂಗಳ ಮಗು. ಓಕೆ. ತಂದೆ ತಾಯಿಯಾದ ನಾವೇ ಅಲ್ಲಿ ನಗ್ನಕ್ ಆಟ ಆಡ್ಕೊಂಡು ಮಗುತಾಗಿದ್ದೀರಿ. ನೀವು ಈ ತರ ನಮ್ಮನ್ನೇ ಒಂಥರ ಪ್ಯಾನಿಕ್ ಉಂಟಾಗಿ ಮಾಡ್ತಾ ಇದ್ರ ಮೇಡಮ್ ಎಲ್ಲ ಒಂದ್ ಕಡೆ ನಮ್ಮನ್ನ. ಏನಂದ್ರು ಸರ್ ಪುರುಷೋತ್ತಮ್ ಅವರೇ? ಡಾಕ್ಟರ್ಸ್ ಏನಂದ್ರು ಮೇಡಮ್? ಏನನ್ ಇದ್ರೆ ತಾನೇ ಮೇಡಮ್ ಅವರು ಹೇಳಕ್ಕಾಗೋದು. ಏನಾಗಿತ್ತು ಅಂತ ನೀವು ಹಾಸ್ಪಿಟ್ಲಿಗೆ ಸೇರ್ಸಿದ್ರಿ ಮಗುನ? ಮೇಡಮ್ ಅಂದ್ರೆ ಇವಾಗ ಈ ಶೀತದ ಕಾಲ ಅಲ್ಲ ಮೇಡಮ್, ಇವಾಗ ಇದು ಕೋಲ್ಡ್ ಟೈಮು, ಹಂಗಾಗಿ ಸ್ವಲ್ಪ ಶೀತ ಇತ್ತು. ನಿಮೋನಿಯಾ ಅನ್ನೋದು ಮೇಜರ್ ಆಗಿ ಮಗುಗಾಗಿರೋದೇ ನಿಮೋನಿಯಾ. ಓಕೆ. ಅವ್ರು ಇವಾಗ ಅದೇ ಹೇಳ್ತಾರೆ ಸರ್, ನಿಮೋನಿಯಾನ ಆಗಿರೋದು ಅಂತ. ನಿಮೋನಿಯಾ ಅನ್ನೋದು ಎಲ್ಲಾ ಮಕ್ಕಳಲ್ಲೂ ಕಂಡು ಬರುತ್ತಂತೆ ಮೇಡಮ್ ಅದು. ಓಕೆ. ಅದನ್ನ ಸ್ವಲ್ಪ ಕ್ಯೂರ್ ಆಗಕ್ಕೆ ಆಲ್ಮೋಸ್ಟ್ ಸರ್ ಒಂದು 3 to 5 days ಆಗುತ್ತೆ. ನಿಮ್ಮ ಮಗುಗೂ ಅದೇ ಆಗಿರೋದು. ಇವಾಗ ಕ್ಯೂರ್ ಆಗಿದೆ ಅಂತ ಅನ್ಬಿಟ್ಟು 3 days ಮುಂಚೆನೆ ಅವ್ರು ಬೆಡ್ ಡಿಸ್ಚಾರ್ಜ್ ಮಾಡಿದ್ರು ವಿತ್ ICU ಇಂದ. ಇವಾಗ ಆಕ್ಸಿಜನ್ ಸಪೋರ್ಟ್ ಆತರ 2 days. ಇಲ್ಲ ಪುರುಷೋತ್ತಮ್ ಅವರೇ, ಅಲ್ಲ ಈಗ ಆತಂಕ ಪಡಿಸುವಂತಹದ್ದೇನಿಲ್ಲ. ಯಾಕಂತಂದ್ರೆ ಎಲ್ರು ಅಲರ್ಟ್ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಹಾಗಾಗಿನೇ ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಸೊ ತಾವು ಕೂಡ ಮಗುವಿನ ತಂದೆ ಇದ್ದೀರಿ. ಸೊ ತಮ್ಮನ್ನ ಮಾತನಾಡ್ಸಿದ್ರು ಕೂಡ ನಮ್ಗೊಂದಿಷ್ಟು ಇನ್ಪುಟ್ ಸಿಗುತ್ತಲ್ವಾ, ಎಲ್ರು ಅಲರ್ಟ್ ಆಗ್ಬೋದಲ್ವಾ? ಅದಕ್ಕೆ ಅರಿವು ಮೂಡಿಸುವಂತ ಪ್ರಯತ್ನ ಅಷ್ಟೇ. ಮ್ಯಾಮ್ ಡಾಕ್ಟರ್ ಅದೇ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಕ್ಕಳನ್ನ ಸ್ವಲ್ಪ ಆದಷ್ಟು ನಾನು ಬೆಚ್ಚಗೆ ಇಡಕ್ ಟ್ರೈ ಮಾಡಿ. ಓಕೆ. ಶೀತ ಆಗೋಂತ ಐಟಮ್ಗಳನ್ನ ಏನು ಕೊಡಕ್ ಹೋಗಬೇಡಿ. ಮೇನ್ ಶೀತ ಆಗೋಂತ ಐಟಮ್ಗಳು ಕೊಟ್ರೆ ಅವ್ರಿಗೆ ನಿಮೋನಿಯಾ ಆಗೋದು, ಗಂಟ್ಲಲ್ಲಿ ಕಫ ಕಟ್ಟೋದು, ಲಂಗ್ಸ್ ಅನ್ನೋದು ಬ್ಲಾಕ್ ಆಗೋದು. ಈ ಚಿಕ್ಕ ಮಕ್ಳಿಗಿನ್ನ ಲಂಗ್ಸ್ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಇದು. ಆ ಲಂಗ್ಸ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಕಫ ಕಟ್ಟುತ್ತೆ ಅಂತ ಅವ್ರು ಹೇಳ್ತಾರದ್ ಮೇಡಮ್. ಅದು ಹಂಗಾಗಿ ಸ್ವಲ್ಪ ಆದಷ್ಟು ಬೆಚ್ಚಗಿಡಕ್ ಟ್ರೈ ಮಾಡಿ ಅಂತ ಹೇಳ್ತಾರ ಅಷ್ಟೇ. ಇನ್ನು ಅದ್ ಬಿಟ್ರೆ ಯಾವ ತರದ್ದು ನಿಮ್ಗೆ ಏನ್ ಸಿಂಟಮ್ಸ್ ಕಂಡು ಬಂದಿಲ್ಲ ಸರ್ ಅದು. ಯಾಕಂದ್ರೆ ಮಗು ಇವಾಗ ಎಲ್ಲಾರು ಬಂದಿದ್ರು, ಇವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರು. ಅವರು ನಾನು ಏನ್ ಯಾವ್ದೇ ತರ ಸಿಂಟಮ್ಸ್ ಇಲ್ಲ. ಇವಾಗ ಇದ್ದಿದ್ರೆ ಅವ್ರು ಇಷ್ಟ ನಿಮ್ಗೆಲ್ಲ ಹೇಳ್ಬೇಕಿತ್ತು ಅದು ಸಿಂಟಮ್ಸ್ ಇದ್ದಿದ್ರೆ. ಅದ್ ಇವಾಗ ನನ್ಗೇನು 1 or 2 hours ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಇನ್ನೇನ್ ಗಾಬರಿ ಪಡೋಂತದ ನಾವೇ ಗಾಬರಿ ಪಡ್ತಾರೆ, ನಾವೇ ನಗ್ನಗ್ತಾ ಇದೀರಿ ಆರಾಮ ಮಗು ಜೊತೆ. ಆಚೆ ಇರೋ ಈ ಡಾಕ್ಟರ್ ಸಹ ಯಾರು ಅಂತ ಏನು ಅಂತ ಗೊತ್ತಿಲ್ಲ, ಇಲ್ಲ ಮಿಸ್ಗೈಡ್ ಮಾಡ್ತಾರ ನಮ್ ಬಗ್ಗೆ, ನಮ್ಮ ಹೆಸರು ತಗೊಂಡು ಏನು ಅಂತ ಗೊತ್ತಿಲ್ಲ. ಇಲ್ಲ ಯಾರು ಮಿಸ್ಗೈಡ್ ಮಾಡ್ತಾ ಇಲ್ಲ ಪುರುಷೋತ್ತಮ್ ಅವರೇ. ಈಗ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿರ್ಬೇಕಲ್ಲ. ಯಾಕಂತಂದ್ರೆ ಇಂಥದೊಂದು ಸುದ್ದಿ ಬಂದಿದೆ ಅಂದ ತಕ್ಷಣ ಯಾರು ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕಂದ್ರೆ ಕೋವಿಡ್ ಬಂದ ಟೈಮಲ್ಲಿ ಏನೆಲ್ಲ ಸಾವು ನೋವಾಗಿದೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಬೆಳಗ್ಗೆಯಿಂದ ನನಗೆ ಈ ಸುದ್ದಿ ಗೊತ್ತಾಗ್ತಾ ಇರೋದು ಮೇಡಮ್ ನಮ್ಗೆ. ಓಕೆ. ಅಷ್ಟೇ ಮಗುಗೆ ಏನಾಗಿತ್ತು, ಈಗ ಹುಷಾರಾಗಿದೆ, ಡಾಕ್ಟರ್ಸ್ ಹೇಳಿದ್ಮೇಲೆ ಮುಗೀತು. ಸೊ ಯಾವ ರೀತಿ ಎಚ್ಚರವಾಗಿರ್ಬೇಕು ಅನ್ನೋದಷ್ಟೇ ಈಗ ಇರುವಂತಹ ಮುಖ್ಯ ವಿಷಯ. ಸೊ ಅದನ್ನ ತಮ್ಮಿಂದ ನಾನು ಕೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. 1 ವರ್ಷದ ಒಳಗಿನ ಮಕ್ಕಳಿಗೆನೆ HMPV ವಕ್ಕರಿಸಿರೋದು. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ HMPV ಪತ್ತೆಯಾಗಿದೆ. ಒಂದು 3 ತಿಂಗಳ ಮಗು ಮತ್ತೊಂದು 8 ತಿಂಗಳ ಮಗು. ಇಬ್ಬರಲ್ಲಿ ಸೋಂಕು ದೃಢ ಆಗಿದೆ. 1 ವರ್ಷದ ಒಳಗಿನ ಮಕ್ಕಳೇ ಚಿಕಿತ್ಸೆ ಪಡೆದು 3 ತಿಂಗಳ ಮಗು ಡಿಸ್ಚಾರ್ಜ್ ಆಗಿದೆ. 8 ತಿಂಗಳ ಮಗುವಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ.
HMPV ದೃಢಪಟ್ಟ ಬೆನ್ನಲ್ಲೇ ಆರೋಗ್ಯ ಇಲಾಖೆಯೂ ಕೂಡ ಎಚ್ಚೆತ್ತುಕೊಂಡಿದೆ. ಆಸ್ಪತ್ರೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪೂರ್ವ ವಲಯದ MHO ನಯನಾ ಪಾಟೀಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಕ್ಕಳ ಆರೋಗ್ಯ ಮತ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಸೂಚನೆ ನೀಡಿದ್ದಾರೆ. ಮಗುವಿನ ಮೇಲೆ ಸಂಪೂರ್ಣ ನಿಗಾ ವಹಿಸೋದಿಕ್ಕೆ ಸೂಚಿಸಿದ್ದಾರೆ. HMPV ಪತ್ತೆಯ ಬೆನ್ನಲ್ಲೇ ಆರೋಗ್ಯ ಇಲಾಖೆಯೂ ಕೂಡ ಅಲರ್ಟ್ ಆಗಿದೆ. ಈಗ ಮಗುವಿನ ತಂದೆ ಪುರುಷೋತ್ತಮ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪುರುಷೋತ್ತಮ್ ಅವರೇ. ಮೇಡಮ್ ನಮಸ್ತೆ. ತಮ್ಮ ಮಗುವಿಗೆ HMP ವೈರಸ್ ಇದ್ದಂಥದ್ದು, ಈಗ ಹೇಗಿದೆ ಸರ್ ಮಗು? ಮೇಡಮ್ ಅದೇ ನನಗಿಂತ ಮುಂಚೆ ನಿಮ್ಗೆ ಗೊತ್ತಾಗಿದೆ ನಾ ಮಾಹಿತಿ. ಯಾಕಂದ್ರೆ 3 ದಿನದಿಂದ ಮಗು ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದೀನಿ, ಆಕ್ಟಿವ್ ಆಗಿದ್ದಾನೆ, ಏನು ಆ ತರದ್ ಏನು ಸಿಂಟಮ್ಸ್ ಇಲ್ಲ. ಏನ ನ್ಯೂಸ್ ಕಡೆಯಿಂದನೇ ನಾನು ಅದು ಹೇಳಿದ್ರೆ ನನಗೆ ಗೊತ್ತಾಗ್ತಲ್ಲ. ಹಾಸ್ಪಿಟ್ಲ್ ಅವರು ನೋಡಿದ್ರೆ ಹಾಸ್ಪಿಟ್ಲ್ ಎಲ್ಲ ಟ್ರಿಪ್ ಬರ್ತಾರೆ, ಪಾಪ ಚೆಕ್ ಮಾಡ್ತಾರೆ, ಆಕ್ಟಿವ್ ಇದೆ, ಏನ್ ತೊಂದ್ರೆ ಇಲ್ಲ, ನಾ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 3 ತಿಂಗಳ ಮಗುನ ತಮ್ಮದು? ಅಲ್ಲ ಮೇಡಮ್, 8 ತಿಂಗಳ ಮಗು. 8 ತಿಂಗಳ ಮಗು. ಓಕೆ. ತಂದೆ ತಾಯಿಯಾದ ನಾವೇ ಅಲ್ಲಿ ನಗ್ನಕ್ ಆಟ ಆಡ್ಕೊಂಡು ಮಗುತಾಗಿದ್ದೀರಿ. ನೀವು ಈ ತರ ನಮ್ಮನ್ನೇ ಒಂಥರ ಪ್ಯಾನಿಕ್ ಉಂಟಾಗಿ ಮಾಡ್ತಾ ಇದ್ದೀರಾ ಮೇಡಮ್ ಎಲ್ಲ ಒಂದ್ ಕಡೆ ನಮ್ಮನ್ನ. ಏನಂದ್ರು ಸರ್ ಪುರುಷೋತ್ತಮ್ ಅವರೇ? ಡಾಕ್ಟರ್ಸ್ ಏನಂದ್ರು ಮೇಡಮ್? ಏನನ್ ಇದ್ರೆ ತಾನೇ ಮೇಡಮ್ ಅವರು ಹೇಳಕ್ಕಾಗೋದು. ಏನಾಗಿತ್ತು ಅಂತ ನೀವು ಹಾಸ್ಪಿಟಲ್ ಸೇರ್ಸಿದ್ರಿ ಮಗುನ? ಮೇಡಮ್ ಅಂದ್ರೆ ಇವಾಗ ಈ ಶೀತದ ಕಾಲ ಅಲ್ಲ ಮೇಡಮ್, ಇವಾಗ ಇದು ಕೋಲ್ಡ್ ಟೈಮು, ಹಂಗಾಗಿ ಸ್ವಲ್ಪ ಶೀತ ಇತ್ತು. ನಿಮೋನಿಯಾ ಅನ್ನೋದು ಮೇಜರ್ ಆಗಿ ಮಗುಗಾಗಿರೋದೇ ನಿಮೋನಿಯಾ. ಓಕೆ. ಅವ್ರು ಇವಾಗ ಅದೇ ಹೇಳ್ತಾರೆ ಸರ್, ನಿಮೋನಿಯಾನ ಆಗಿರೋದು ಅಂತ. ನಿಮೋನಿಯಾ ಅನ್ನೋದು ಎಲ್ಲಾ ಮಕ್ಕಳಲ್ಲೂ ಕಂಡು ಬರುತ್ತಂತೆ ಮೇಡಮ್ ಅದು. ಓಕೆ. ಅದನ್ನ ಸ್ವಲ್ಪ ಕ್ಯೂರ್ ಆಗಕ್ಕೆ ಆಲ್ಮೋಸ್ಟ್ ಸರ್ ಒಂದು 3 to 5 days ಆಗುತ್ತೆ. ನಿಮ್ಮ ಮಗುಗೂ ಅದೇ ಆಗಿರೋದು. ಇವಾಗ ಕ್ಯೂರ್ ಆಗಿದೆ ಅಂತ ಅನ್ಬಿಟ್ಟು 3 days ಮುಂಚೆನೆ ಅವ್ರು ಬೆಡ್ ಡಿಸ್ಚಾರ್ಜ್ ಮಾಡಿದ್ರು ವಿತ್ ICU ಇಂದ. ಇವಾಗ ಆಕ್ಸಿಜನ್ ಸಪೋರ್ಟ್ ಆತರ 2 days. ಇಲ್ಲ ಪುರುಷೋತ್ತಮ್ ಅವರೇ, ಅಲ್ಲ ಈಗ ಆತಂಕ ಪಡಿಸುವಂತಹದ್ದೇನಿಲ್ಲ. ಯಾಕಂತಂದ್ರೆ ಎಲ್ರು ಅಲರ್ಟ್ ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಹಾಗಾಗಿನೇ ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಸೊ ತಾವು ಕೂಡ ಮಗುವಿನ ತಂದೆ ಇದ್ದೀರಿ. ಸೊ ತಮ್ಮನ್ನ ಮಾತನಾಡ್ಸಿದ್ರು ಕೂಡ ನಮ್ಗೊಂದಿಷ್ಟು ಇನ್ಪುಟ್ ಸಿಗುತ್ತಲ್ವಾ, ಎಲ್ರು ಅಲರ್ಟ್ ಆಗ್ಬೋದಲ್ವಾ? ಅದಕ್ಕೆ ಅರಿವು ಮೂಡಿಸುವಂತ ಪ್ರಯತ್ನ ಅಷ್ಟೇ. ಮ್ಯಾಮ್ ಡಾಕ್ಟರ್ ಅದೇ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಕ್ಕಳನ್ನ ಸ್ವಲ್ಪ ಆದಷ್ಟು ನಾನು ಬೆಚ್ಚಿಗೆ ಇಡಕ್ ಟ್ರೈ ಮಾಡಿ. ಓಕೆ. ಶೀತ ಆಗೋಂತ ಐಟಮ್ಗಳನ್ನ ಏನು ಕೊಡಕ್ ಹೋಗಬೇಡಿ. ಮೇನ್ ಶೀತ ಆಗೋಂತ ಐಟಮ್ಗಳು ಕೊಟ್ರೆ ಅವ್ರಿಗೆ ನಿಮೋನಿಯಾ ಆಗೋದು, ಗಂಟ್ಲಲ್ಲಿ ಕಫ ಕಟ್ಟೋದು, ಲಂಗ್ಸ್ ಅನ್ನೋದು ಬ್ಲಾಕ್ ಆಗೋದು. ಈ ಚಿಕ್ಕ ಮಕ್ಳಿಗಿನ್ನ ಲಂಗ್ಸ್ ಡೆವಲಪ್ಮೆಂಟ್ ಸ್ಟೇಜ್ ಅಂತ ಇದು. ಆ ಲಂಗ್ಸ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಕಫ ಕಟ್ಟುತ್ತೆ ಅಂತ ಅವ್ರು ಹೇಳ್ತಾರದ್ ಮೇಡಮ್. ಅದು ಹಂಗಾಗಿ ಸ್ವಲ್ಪ ಆದಷ್ಟು ಬೆಚ್ಚಿಗಿಡಕ್ ಟ್ರೈ ಮಾಡಿ ಅಂತ ಹೇಳ್ತಾರ ಅಷ್ಟೇ. ಇನ್ ಅದ್ ಬಿಟ್ರೆ ಯಾವ ತರದ್ದು ನಿಮ್ಗೆ ಏನ್ ಸಿಂಟಮ್ಸ್ ಕಂಡು ಬಂದಿಲ್ಲ ಸರ್ ಅದು. ಯಾಕಂದ್ರೆ ಮಗು ಇವಾಗ ಎಲ್ಲಾರು ಬಂದಿದ್ರು, ಇವಾಗ ಹೆಲ್ತ್ ಇನ್ಸ್ಪೆಕ್ಟರ್ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರು. ಅವರು ನಾನು ಏನ್ ಯಾವ್ದೇ ತರ ಸಿಂಟಮ್ಸ್ ಇಲ್ಲ. ಇವಾಗ ಇದ್ದಿದ್ರೆ ಅವ್ರು ಇಷ್ಟ ನಿಮ್ಗೆಲ್ಲ ಹೇಳ್ಬೇಕಿತ್ತು ಅದು ಸಿಂಟಮ್ಸ್ ಇದ್ದಿದ್ರೆ. ಅದ್ ಇವಾಗ ನನಗೇನು 1 or 2 hours ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬೇಕು ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಇನ್ನೇನ್ ಗಾಬರಿ ಪಡೋಂತದ ನಾವೇ ಗಾಬರಿ ಪಡ್ತಾರೆ, ನಾವೇ ನಗ್ನಗ್ತಾ ಇದೀರಿ ಆರಾಮ ಮಗು ಜೊತೆ. ಆಚೆ ಇರೋ ಈ ಡಾಕ್ಟರ್ ಸಹ ಯಾರು ಅಂತ ಏನು ಅಂತ ಗೊತ್ತಿಲ್ಲ, ಇಲ್ಲ ಮಿಸ್ಗೈಡ್ ಮಾಡ್ತಾರ ನಮ್ ಬಗ್ಗೆ, ನಮ್ಮ ಹೆಸರು ತಗೊಂಡು ಏನು ಅಂತ ಗೊತ್ತಿಲ್ಲ. ಇಲ್ಲ ಯಾರು ಮಿಸ್ಗೈಡ್ ಮಾಡ್ತಾ ಇಲ್ಲ ಪುರುಷೋತ್ತಮ್ ಅವರೇ. ಈಗ ಆರೋಗ್ಯ ಇಲಾಖೆಯು ಕೂಡ ಅಲರ್ಟ್ ಆಗಿರ್ಬೇಕಲ್ಲ. ಯಾಕಂತಂದ್ರೆ ಇಂಥದೊಂದು ಸುದ್ದಿ ಬಂದಿದೆ ಅಂದ ತಕ್ಷಣ ಯಾರು ಕೂಡ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕಂದ್ರೆ ಕೋವಿಡ್ ಬಂದ ಟೈಮಲ್ಲಿ ಏನೆಲ್ಲ ಸಾವು ನೋವಾಗಿದೆ ಅನ್ನೋದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಬೆಳಗ್ಗೆಯಿಂದ ನನಗೆ ಸುದ್ದಿ ಗೊತ್ತಾಗ್ತಾ ಇರೋದು ಮೇಡಮ್ ನಮ್ಗೆ. ಓಕೆ. ಅಷ್ಟೇ ಮಗುಗೆ ಏನಾಗಿತ್ತು, ಈಗ ಹುಷಾರಾಗಿದೆ, ಡಾಕ್ಟರ್ಸ್ ಹೇಳಿದ್ಮೇಲೆ ಮುಗೀತು. ಸೊ ಯಾವ ರೀತಿ ಎಚ್ಚರವಾಗಿರ್ಬೇಕು ಅನ್ನೋದಷ್ಟೇ ಈಗ ಇರುವಂತಹ ಮುಖ್ಯ ವಿಷಯ. ಸೊ ಅದನ್ನ ತಮ್ಮಿಂದ ನಾನು ಕೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.